ನವೆಂಬರ್ 1ನೇ ತಾರೀಕು ಒಂದು ಗುಡ್ ನ್ಯೂಸ್ ಇದೆ. ನನ್ನ ಆಫೀಸ್ ಬೆಂಗಳೂರು ಹೊಸಕೆರೆಹಳ್ಳಿಯಲ್ಲಿ ನನ್ನ ಆಫೀಸ್ ಇದೆ. ಇಲ್ಲಿ ನಾನು ನೇರ ಮಾರುಕಟ್ಟೆ ಒಕ್ಕೂಟ, ಇದು ನಮ್ಮ ಲೋಗೋ, ನೇರ ಮಾರುಕಟ್ಟೆ ಒಕ್ಕೂಟ. ಇಲ್ಲಿ ನಮ್ಮ ತಕ್ಕಡಿ ಇದೆ, ನ್ಯಾಯ ನೀತಿದು. ಇಲ್ಲಿ ಕರ್ನಾಟಕ ಇದೆ, ಇದು ಹಳದಿ ಬಣ್ಣ, ಇದು ಕೆಂಪು ಬಣ್ಣ, ಇದು ನೀಲಿ ಬಣ್ಣದಲ್ಲಿ ಬೈನರಿ ಮತ್ತೆ ಜನರೇಷನ್ ಪ್ಲಾನ್ ಡಿಸೈನ್ ಆಗಿದೆ. ಯಾಕಂದ್ರೆ ಇವೆರಡೇ ಪ್ಲಾನ್ ಗವರ್ಮೆಂಟ್ ಅಪ್ರೂವ್ ಮಾಡಿರೋದು. ಇಲ್ಲಿ ಹಾಕಿದೀನಿ. ಇದು ಲೋಗೋ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದನ್ನ ನಾನು ಉದ್ಘಾಟನೆ ಮಾಡ್ತಾ ಇದ್ದೀನಿ ನವೆಂಬರ್ 1, 2025. ಯಾರಿದ್ರು ಬರ್ಬೋದು. 1 ಗಂಟೆ ಕಾರ್ಯಕ್ರಮ, ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆ ಕಾರ್ಯಕ್ರಮ ಮುಗಿಯುತ್ತೆ. ಸೊ ಇದನ್ನ ಲಾಂಚ್ ಮಾಡ್ತೀನಿ. ಇದನ್ನ ನಿಮ್ಗೆಲ್ಲರಿಗೂ ಕೊಡ್ತೇನೆ, ಬಂದವರಿಗೆಲ್ಲರಿಗೂ. ಜೊತೆಗೆ ಒಂದು ಕೇಕ್ ಕಟ್ಟಿಂಗ್ ಮಾಡಿ ಸಣ್ಣದಾಗಿ ಒಂದು ಸ್ವೀಟ್ ಕೊಡಬೇಕು ಅಂತ ನನ್ನ ಆಸೆ ಇದೆ. ಇದು ಉಚಿತವಾಗಿರುತ್ತೆ. ಹಾಗೆ ನಮ್ಮ ಕರ್ನಾಟಕದ ಹೆಮ್ಮೆ, ಅವತ್ತು ಕರ್ನಾಟಕ ರಾಜ್ಯೋತ್ಸವನೂ ಇದೆ. ಸೊ ನಾವೆಲ್ಲರೂ ಸೇರಿ ನಮ್ಮ ಕನ್ನಡದ ಜಯಂತಿ, ಕರ್ನಾಟಕದ ಜಯಂತಿ, ಕನ್ನಡದ ಹಬ್ಬವನ್ನ ಅವತ್ತಿನ ದಿನ ನಾವು ಆಚರಣೆ ಮಾಡೋಣ ಸ್ನೇಹಿತರೆ. ಕೇವಲ 1 ಗಂಟೆ ಕಾರ್ಯಕ್ರಮ, ಕೇವಲ ಒಂದೇ 1 ಗಂಟೆ ಕಾರ್ಯಕ್ರಮ, ನವೆಂಬರ್ 1, 2025. ಓಕೆ, ಇದನ್ನ ಒಂದು ಫೋಟೋ ತೆಗಿತೀನಿ. ಫೋಟೋ ತೆಗೆದು ನ್ಯೂಸ್ ಪೇಪರಲ್ಲಿ ಬಿಡ್ತಾ ಇದ್ದೀನಿ. ಇನ್ನು ಟಿವಿ ಮಾಧ್ಯಮಗಳಲ್ಲೂ ಕೂಡ ಈ ನೇರ ಮಾರುಕಟ್ಟೆ ಬಗ್ಗೆ ಹೋರಾಟಗಳನ್ನ ಶುರು ಮಾಡಬೇಕು ಅಂತ ಇದ್ದೀನಿ. ಹಾಗೆ ಕರ್ನಾಟಕ ಸರ್ಕಾರಕ್ಕೆ ಮನವಿ ಕೂಡ, ಮುಖ್ಯಮಂತ್ರಿ ಅವರಿಗೆ, ಉಪಮುಖ್ಯಮಂತ್ರಿ ಅವರಿಗೆ ಮನವಿ ಕೂಡ ಕೊಡಬೇಕು ಅಂತಿದ್ದೀನಿ. ಕರ್ನಾಟಕದಲ್ಲಿ ನೇರ ಮಾರುಕಟ್ಟೆಗೆ ಒಂದು ಸ್ವಲ್ಪ ಗಮನ ಕೊಡಿ ಅಂತ. ಓಕೆ, ಇದಿಷ್ಟು ನನ್ನ ಪ್ರಯತ್ನ ಇದೆ. ಇದ್ರ ಹಿಂದೆ ತುಂಬಾ ಜನರ ಕೈ ಇದೆ. ಇದು ಕೇವಲ ಷರತ್ತಿಂದ ಅಷ್ಟೇ ಅಲ್ಲ ಸಂಘಟನೆ. ಇದು ಪ್ರಪಂಚದ ಮೊಟ್ಟ ಮೊದಲ ಸಂಘಟನೆ. ನೇರ ಮಾರುಕಟ್ಟೆಯಲ್ಲಿ ಒಂದು ಸಂಘಟನೆ ಇಲ್ಲ, ಒಂದು ಕ್ರಾಂತಿ ಹುಟ್ಟುತ್ತಾ ಇದೆ. ಇದಕ್ಕೆ ನೀವು ಕೂಡ ಭಾಗಿಯಾಗಿ ಅಂತ ಹೇಳ್ತಾ ಇದ್ದೀನಿ. ಸೊ 10 ಗಂಟೆಯಿಂದ 11 ಗಂಟೆ ಮೇಲೆ ಆಫೀಸ್ ಬಾಗ್ಲು ಹಾಕ್ತೀನಿ, ಯಾರು ಇರಲ್ಲ. ಅದಕ್ಕೆ ಕರೆಕ್ಟ್ ಆಗಿ 10 ಗಂಟೆಗೆ ಬನ್ನಿ, 11 ಗಂಟೆಗೆ ಹೊರಡಿ. ಬರ್ಲೇಬೇಕಾ ಸರ್ ಅಂದ್ರೆ ಕಡ್ಡಾಯ ಇಲ್ಲ ಸ್ನೇಹಿತರೆ. ನೀವು ಅಕಸ್ಮಾತ್ ಎಲ್ಲಾದ್ರೂ ಬ್ಯುಸಿ ಆಗಿದ್ರೆ ಮಾಡ್ಕೊಳ್ಳಿ, ನಾನು ಲೈವ್ ಬರ್ತೀನಿ. MLM ಶರತ್ ಅನ್ನೋ ಯೂಟ್ಯೂಬ್ ಚಾನಲ್ ಅಲ್ಲಿ ಲೈವ್ ಬರ್ತೀನಿ, ಫೇಸ್ಬುಕ್ ಅಲ್ಲೂ ಲೈವ್ ಬರ್ತೀನಿ, ಇನ್ಸ್ಟಾಗ್ರಾಮ್ ಅಲ್ಲೂ ಲೈವ್ ಬರ್ತೀನಿ. ಅಲ್ಲೂ ಕೂಡ ಕುತ್ಕೊಂಡು ನೋಡಬಹುದು. ಯಾಕಂದ್ರೆ 1 ಗಂಟೆಗೋಸ್ಕರ ಪಾಪ ನೀವು ಬಸ್ ಚಾರ್ಜ್ ಇಟ್ಕೊಂಡು ಅಲ್ಲಿಂದ ಕಷ್ಟಪಟ್ಟು ಬರೋದು ನನಗೆ ಇಷ್ಟ ಇಲ್ಲ. ಲೈವ್ ಅಲ್ಲಿ ನೋಡ್ಕೊಳ್ಳಿ. ಅಕಸ್ಮಾತ್ ಬೆಂಗಳೂರು ಹತ್ರ ಪತ್ರದಲ್ಲಿ ಇದ್ರೆ ಒಂದು ಅರ್ಧ ಗಂಟೆ ಬಂದೋಗಿ, ಅಷ್ಟೇ ನಾನು ಕೇಳ್ಕೊಳೋದು. ಓಕೆ, ಇನ್ನು ಡಿಸೆಂಬರ್ 23ಕ್ಕೆ ಇದನ್ನ ನಾನು ಕರೆಕ್ಟ್ ಆಗಿ ಉದ್ಘಾಟನೆ ಮಾಡಿ ಅಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಅಂತ. ಹೆಂಗಿದ್ರು ನೀವು ಡಿಸೆಂಬರ್ 23 ನೆಟ್ವರ್ಕರ್ಸ್ ದಿನಾಚರಣೆಗೆ ಬಂದೇ ಬರ್ತಿರಲ್ವಾ, ಅಲ್ಲಿ ಬೇಕಾದ್ರೆ ದೊಡ್ಡದಾಗಿ ಮಾಡೋಣಂತೆ. ಸೊ ಅಲ್ಲಿ ನೀವು ಕೈ ಜೋಡಿಸಿ, ಅಲ್ಲಿನೂ ಕೂಡ ಈ ರೀತಿ ಕೊಡುವಂತಹ ಪ್ರಯತ್ನ ನಾನು ಮಾಡ್ತೀನಿ. ಓಕೆನಾ? ಸೊ ಯಾಕಂದ್ರೆ ಈ ಸಂಘಟನೆಯಲ್ಲಿ ಹಣ ಇಲ್ಲ ಸ್ನೇಹಿತರೆ. ನಾನು ನನ್ನ ಕೈಲಾದಷ್ಟು ಹಣವನ್ನು ಹಾಕಿ ಮಾಡ್ತಾ ಇದ್ದೀನಿ. ಇದೇ ಫಂಕ್ಷನ್ ನಾನು ಯಾವ್ದಾದ್ರು ಹೋಟ್ಲಲ್ಲಿ ಮಾಡಿದ್ರೆ 50-60 ಸಾವಿರ ಖರ್ಚು ಬರುತ್ತೆ. ಸೊ ಅಷ್ಟು ಶಕ್ತಿ ನನ್ನಲ್ಲಿ ಇಲ್ಲ. ಸೊ ಸಣ್ಣದಾಗಿ ನಾನು ಆಫೀಸಲ್ಲಿ ಇಟ್ಕೊಂಡಿದ್ದೀನಿ. ಕರ್ನಾಟಕದ ಎಲ್ಲ ಲೀಡರ್ಸ್ಗಳಿಗೂ ಕರೆದಿದ್ದೀನಿ. ದೊಡ್ಡ ದೊಡ್ಡ ಲೀಡರ್ಸ್ಗಳು ಅವತ್ತಿನ ದಿನ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಮತ್ತೆ ಇನ್ನೂ ಕೆಲವೊಬ್ರು ಪಾಪ ಆಲ್ರೆಡಿ ಮೀಟಿಂಗಿಗೆ ಫಿಕ್ಸ್ ಆಗಿದ್ದಾರೆ. ಇಲ್ಲ ಸರ್ ಅವತ್ತು ರಜಾ ಅಂತ ಮೀಟಿಂಗ್ ಇಟ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳಿದ್ರು. ಪಾಪ ನಾನು ಪರವಾಗಿಲ್ಲ ಸರ್, ಅಲ್ಲಿಂದನೇ ಆಶೀರ್ವಾದ ಮಾಡಿ ಅಂತ. ಸ್ನೇಹಿತರೆ, ನೀವೆಲ್ಲರೂ ಸೇರಿ ನನಗೆ ಆಶೀರ್ವಾದ ಮಾಡಿ. ಈ ಸಂಘಟನೆ ದೇಶದ ಮೊಟ್ಟ ಮೊದಲ ಸಂಘಟನೆ, ಕರ್ನಾಟಕದಲ್ಲ, ದೇಶದ ಮೊಟ್ಟ ಮೊದಲ ಸಂಘಟನೆ. ನೆಟ್ವರ್ಕರ್ಸ್ ಅವರಿಂದ ನೆಟ್ವರ್ಕರ್ಸ್ಗೋಸ್ಕರ ಏಕೈಕ ಸಂಘಟನೆ ಇರೋದು KFDS, ಕರ್ನಾಟಕ ಫೆಡರೇಷನ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್, ಕರ್ನಾಟಕ ನೇರ ಮಾರುಕಟ್ಟೆ ಒಕ್ಕೂಟ. ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಲವ್ ಯು ಆಲ್. ಟೇಕ್ ಕೇರ್. ನಾನು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೀನಿ, ಬಟ್ ಪಾಸಿಟಿವ್ ಆಗಿ ಯೋಚನೆ ಮಾಡೋರ ಜೊತೆಗೆ, ಹಾಗೂ ಜೀವನದಲ್ಲಿ ಬದಲಾವಣೆ ಆಗ್ಬೇಕು ಅನ್ನೋರ ಜೊತೆಗೆ, ಹಾಗೂ ನಿಯತ್ತಾಗಿ ಮುಂದೆ ಹೋಗೋರ ಜೊತೆಗೆ. ಓಕೆ, ಸೊ ಆಲ್ ದ ಬೆಸ್ಟ್.